ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತೇನಪ್ಪ ಕತೆ ಅಂದರೆ ಬೆಳಿಗ್ಗೆ ಎದ್ದು ರೆಡಿಯಾಗಿ ಇವಾಗ ಕೆಲ್ಸಕ್ಕೆ ಹೊರಡಬೇಕು. ನಮ್ಮಮ್ಮ ದೋಸೆ ಸುಡ್ತೈತೆ. ಅಮ್ಮ ಟೈಮ್ ಆಲ್ರೆಡಿ 8:05 ಆಗ್ಬಿಟ್ಟೈತಲ್ಲಮ್ಮ. ಆವಾಗಲೇ ಕೇಳಿದ್ರೆ ಟೈಮ್ ಆಗಿಲ್ಲ 7:15 ಅಂದೆ. ಅಕ್ಕ ಕೆಲ್ಸಕ್ಕೆ ಹೋಯ್ತಿರೋದು ನಿಂಗೆ ಖುಷಿ ಇಲ್ವಾ? ಅದೇ ನಿಂಗೆ ಖುಷಿ ಇಲ್ವಾ ಹೇಳು? ಅಕ್ಕ ನೀನು ಕೆಲ್ಸಕ್ಕೆ ಹೋಗ್ಬೇಡ, ಬಂದ್ಬಿಡು ಮನೆಗೆ. ಗೈಸ್, ನೀವೇನಾದರೂ ಬ್ಯಾಚುಲರ್ ಆಗಿದ್ದರೆ ನೀವೇ ಊಟ ಹುಡ್ಕೊಂಡು ಹೋಗ್ಬೇಕು. ಅದೇ ನೀವು ಮನೇಲಿದ್ದರೆ ಈ ಥರ ಊಟ ನಮ್ಮನ್ನು ಹುಡ್ಕೊಂಡು ಬರುತ್ತೆ. ಹೌದು, ನಾವೇ ಮಾಡ್ಕೊಂಡು ತಿನ್ಬೇಕು. ಆಮೇಲೆ ತಟ್ಟೆ ಮುಂದಕ್ಕೆ ಬರುತ್ತೆ. ಆವಾಗ ಬರೀ ತಟ್ಟೆ ಎಲ್ಲ, ಈ ಥರ ದೋಸೆ ಇರೋ ತಟ್ಟೆ, ಬಿರಿಯಾನಿ ತಟ್ಟೆ ಎಲ್ಲ ಬರುತ್ತೆ. ಅಮ್ಮ ಪರವಾಗಿಲ್ಲ, ನಾನು ಹಿಂಗಿಂತ ಚಿಕ್ಕವನು. ಆಶೀರ್ವಾದ ಎಲ್ಲ ತಗೋಬೇಡಮ್ಮ, ಹಂಗೆಲ್ಲ ಮಾಡಬಾರ್ದು. ಅಲ್ಲಿ ಕಾಲ್ಗೆಲ್ಲ ಬೀಳ್ಬೇಡ, ತಪ್ಪು. ಆ ಥರ ಎಲ್ಲ ಮಾಡಬಾರ್ದು. ನಾವು ಚಿಕ್ಕವರು ಥರ ಇರ್ತೀವಿ, ನೀವು ದೊಡ್ಡವ್ರ ಥರ ಇರಬೇಕು. ಸರಿ ಅಮ್ಮ, ಹೊರಡ್ಲಾ? ನೋಡ್ಬಾರ್ದು. ಏನಾದರೂ ಮರ್ತೋಗಿದ್ದೀನ ನೋಡಮ್ಮ. ID ಕಾರ್ಡ್ ತಗೊಂಡು ಸರಿ ಬರ್ತೀನಿ. ಇವಾಗ ತಿಂಡಿ ಮಾಡಿದ್ದೆಲ್ಲ ಆಯಿತು. ಇವಾಗ ಹೊರಡಬೇಕು ಕಂಪ್ನಿಗೆ. ಅಂದರೆ ನಮ್ಮ ಕಂಪ್ನಿಗೆ ಫೋನ್ ಅಲೋ ಇಲ್ಲ, ಫೋನ್ ಮನೇಲಿ ಇಟ್ಟೈತಿ, ಬ್ಲಾಗ್ ಮಾಡೋಕ್ಕಾಗಲ್ಲ. ಸೊ ಸಿಗೋಣ ಸಂಜೆ, ನೋಡ್ತಾ ಇದ್ದೀವಿ. ಸೊ ಗೈಸ್, ಫೈನಲಿ ಕೆಲಸನ ಮುಗಿಸಿ ಮನೆಗೆ ಬಂದಿದ್ದು. ಟೈಮ್ ಇವಾಗ ಆಲ್ಮೋಸ್ಟ್ ಏನಿಲ್ಲ, ಕರೆಕ್ಟಾಗಿ 6 ಗಂಟೆ ಆಗೈತೆ. ಸುಸ್ತಾಗ್ತಿದ್ದೀನಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಏನು ಮಾಡಬೇಕು ನೋಡೋಣ. ಅಮ್ಮ ನೋಡೋಣ. ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತೀವಿ. ಅದಕ್ಕೆ ಇವಾಗ ದೇವಸ್ಥಾನಕ್ಕೆ ಹೋಗ್ತೀವಿ. ಅಪ್ಪ ಬರಲ್ವಾ? ಸಾಕಲ್ಲ? ನಡ್ಕೊಂಡ ಗಾಡಿಲ್ಲ, ಗಾಡಿಗೆ ತಗೋ. ರಶ್ ಇರುತ್ತೆ ಅನ್ಸುತ್ತೆ. ಹೋಗೋಣ ಅಂದರೆ ಹೇಳಿದೆ ಅಷ್ಟೇ, ರಶ್ ಇರುತ್ತೆ ಅಂತ. ಗಾಡಿ ತೆಗಿಯೋದು ಹೋಗೋಣ. ಒಂದೇ ಥರ ಇಲ್ಲೇ ಹಾಕೋರಲ್ಲ ಬೋರ್ಡು, ಇಲ್ಲೇ ಬಿಡ್ಬೋದಂತ ಅಲ್ಲಿ. ದೊಡ್ಡದಾಗೈತಮ್ಮ ದೇವಸ್ಥಾನ.
ಆಡುತ್ತಾ ಹುಷಾರಾಗಿ. ಒಳಗಡೆ ಹೋಗೋಣ ಬನ್ನಿ. ದೊಡ್ಡದಾಗಂತ ನಾನು ಎಷ್ಟೊಂದು ದೊಡ್ಡದಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಹೊರಗಡೆಯಿಂದ ನೋಡ್ತೀನಲ್ಲ ಒಂದ್ಸಲ ಹೊರಗಡೆ ಹದಿನೇಳನೇ ತಾರೀಕು ಇನ್ನೊಂದು ದೇವಸ್ಥಾನ ರಾಘವೇಂದ್ರ ಸ್ವಾಮಿದು. ಇಲ್ಲಿ ಇದು ತೇರು. ರಾಘವೇಂದ್ರ ಸ್ವಾಮಿ ಫೋಟೋ. ಹೋಗೋಣ. ಇಲ್ಲೇ ಇರೋ ಗಾಡಿ ತಗೊಂಡು